ಪ್ರತಿ ವರ್ಷ ಮಾಡುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಏಪ್ರಿಲ್ 14 ಇದು ಭಾಳ ಅತ್ಯಂತ ಮಹತ್ವದ ದಿನ ನಮಗೆಲ್ಲ. ಸೊ ಇಡೀ ದೇಶ ಮತ್ತು ವಿಶ್ವದಲ್ಲಿ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಕೂಡ ಪ್ರತಿ ವರ್ಷದ ಬೆಳಗಾವಿಯಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಅವ್ರ ವಿಚಾರಗಳನ್ನು ಪ್ರತಿಯೊಬ್ಬರಿಗೆ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಸರ್, ಈಗ ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ಕೊಂಡು ತಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀರಿ. ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ. ಎಲ್ಲದರ ವಿರುದ್ಧ ಏನು ಅಂಬೇಡ್ಕರ್ ಆಶೆ ಇದೆ ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕರೆ ಎಲ್ಲೋ ಒಂದು ಕಡೆ ಏನಂತಂದ್ರೆ ಸರ್ಕಾರಗಳು ಬಂದಂಥ ಸರ್ಕಾರಗಳು ಈ ದಲಿತರು ಮತ್ತು ಅಂಬೇಡ್ಕರ್ ಸಿಗಬೇಕಾದಂಥ ಈಗ ಅಟ್ರಾಸಿಟಿ ಕೇಸು ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ನೋಡಿ, ಒಂದು ಕಡೆ ಸಮಸ್ಯೆ ಇದೆ ಇಲ್ಲ ಅಂತೇಳಿ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ಅದನ್ನು ಡಾಕ್ಟರ್ B.R. ಅಂಬೇಡ್ಕರ್ ಆವಾಗ ಹೇಳಿದ್ದಾರೆ, ಸಂವಿಧಾನ ಅರ್ಪಣೆ ಮಾಡಿದ ದಿವಸ ಹೇಳಿದ್ದಾರೆ, ನನ್ನ ಸಂವಿಧಾನ ಭಾಳ ಚೆನ್ನಾಗಿದೆ, ಅದು ಒಳ್ಳೆಯವ್ರ ಕೈಗೆ ಸಿಕ್ಕರೆ ಅದು ಸರಿಯಾದ ರೀತಿಯಿಂದ ಜಾರಿ ಆಗ್ತದೆ ಆವಾಗ ಹೇಳಿದ್ದಾರೆ. ಅಂದ್ರೆ ಆವಾಗ ಅವರು ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದು ಇವತ್ತು ಕೂಡ ಜಾರಿ ಆಗ್ತಾ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದು ಜಾರಿ ಮಾಡಿದ್ರೆ ಇನ್ನೂ ದೇಶಕ್ಕೆ ಒಳ್ಳೇದಾಗ್ತದೆ. ಹೌದು, ನಿಂತಿದೆ. ಅದು ಬಹುಶಃ ನಾಳೆ ಕ್ಯಾಬಿನೆಟ್ನಲ್ಲಿ ಇತ್ಯರ್ಥ ಆಗ್ತದೆ. ಅದು ಯಾಕೆ ಮಾಡಲೇಬೇಕು. ವಿದಿನ್ 15% ಒಳ ಮೀಸಲಾತಿ ಕೊಡುವಂಥ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೊಡ್ತೀವಿ ಅದಕ್ಕೆ. ಅದು ಇದ್ದೇ ಅದು ಏನು ಮಾಡ್ಲಿಕ್ಕಾಗಲ್ಲ. ಹೊಸದು ಯಾವ್ದಾರು ನಾವು ಜಾರಿ ಮಾಡ್ಲಿಕ್ಕೆ ಹೋದ್ರೆ ಅದು ಪರ ವಿರೋಧ ಇದ್ದೇ ಇರ್ತೈತೆ. ಅದು ಕೂಡ ಅವರ ಬೇಡಿಕೆ ಇದೆ, ಸಮುದಾಯದ ಬೇಡಿಕೆ ಇದೆ, ನಮಗೆ ಒಳ ಮೀಸಲಾತಿ ಬೇಕಂತ ಅವರ ಅನುಗುಣವಾಗಿ ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ವಿಚಾರವನ್ನು ನಡೆಯುವಂಥ ಕೆಲಸಕ್ಕೆ ಕೈ ಹಾಕಿರ್ಬೋದು ಅಂತ ತಮ್ಗೆ ಅನಿಸ್ತಾ ಇದೆ ಸರ್. ಯಾಕಂತಂದ್ರೆ ಬಹಳಷ್ಟು ಸಮಾಜ ಒಡೆಯುವಂಥ ಕೆಲಸ ಹಿಂದಿನಿಂದಲೂ ಕೂಡ ಬಂದಿದೆ. ಇವತ್ತು ಹೊಸದೇನಲ್ಲ. ಯಾವುದೋ ಒಂದು ಕಾರ್ನೆಟ್ ಹೊಡೆಯುವಂಥ ಪ್ರಯತ್ನ ಆಗೇ ಆಗ್ತೈತೆ. ಸರ್ಕಾರ ಸಮುದಾಯಗಳು ಕೂಡ ಅವರು ಜಾಗೃತಿಯಿಂದ ವಹಿಸಬೇಕು. ಇದು ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಸಮಾಜ ಮೇಲೆ ಇದೆ. ನೋಡೋಣ, ಅದು ಯಾಕೆ ಆಗ್ತದೆ ಗೊತ್ತಿಲ್ಲ. ಅದು ಯಾವ ಆಧಾರದ ಮೇಲೆ. ಸೊ ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ, ಕೇಳಿದ್ವಿ, ಪಕ್ಕ ಗೊತ್ತಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಗೊತ್ತಿಲ್ಲ ಅದು ಯಾರ ಮ್ಯಾಗ ಆಗ್ತೈತೆ, ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವ್ರದ್ದು ಬಿಟ್ಟಂಥ ವಿಚಾರ. ಅದು ಯಾವ್ದು ನೋಡೋಣ, ಯಾವ ಕಾರಣದಿಂದ ಅದನ್ನು ಕೇಳ್ತಾ ಗೊತ್ತಿಲ್ಲ. ನೋಡೋಣ ಅದು ಯಾವ ಕಾರಣದಿಂದ ಅವ್ರು ಮಾಡ್ತಾರೆ. ಇದು ಸರ್ಕಾರನೇ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ, ನಮ್ಮ ಪಕ್ಷ. ಇಲ್ಲ, ಟಾರ್ಗೆಟ್ ಇಲ್ಲ. ಈಗ ಅವ್ರ ಸಮುದಾಯದವರು ಅದೇ ಸಮುದಾಯದವರು ಬರ್ತಾರೆ ಆ ಜಾಗದಲ್ಲಿ, ಬೇರೆಯವ್ರು ಯಾರು ಬರೋಲ್ಲರೇ. ಈಗ ರಾಜೀನಾಮೆ ಕೊಟ್ಟಾರ ಅಬ್ದುಲ್ ಜಬ್ಬಾರ್, ಅವ್ರ ಜಾಗದಲ್ಲಿ ಮುಸ್ಲಿಮ ಬರ್ತಾರೆ, ಮತ್ತೆ ಬೇರೆಯವ್ರು ಬರೋಲ್ಲ. ಸರ್, ಈಗ ಸಚಿವ ಸಂಪುಟ ವಿಚಾರವಾಗಿ ಸಾಕಷ್ಟು ಪರ್ಯಟನೆ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಗೆ ಗೊತ್ತಿಲ್ಲ, ಅದು ವರಿಷ್ಠ ಮಾಡ್ಬೇಕ್ರಿ. ಈಗೇನು ಈಗಾಗಲೇ 2 ಇದೆ. ಮುಂದಿನ ಸಾರಿ ಏನು ಮಾಡ್ತಾರೆ ಗೊತ್ತಿಲ್ಲ, ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಅಂತ. ಸೊ ಅದನ್ನು ನೋಡೋಣ, ಕಾದು ನೋಡೋಣ. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಹೆಚ್ಚು ಕೊಡೋದು ಮಾಡೋದು ಕಡಿಮೆ ಮಾಡೋದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೋಗಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ. 3 ಸಾರಿ ಆಯ್ಕೆ ಆದವ್ರು ಹೋಗಿದ್ದಾರೆ. ಸೊ ಅದು ತೀರ್ಮಾನ ಅವರೇ ಮಾಡ್ಬೇಕು, ಡೆಲ್ಲಿ ಅವರೇ ಮಾಡ್ಬೇಕು. ನಾವು ರಾಜ್ಯ ಅಂತ ಏನು ಮಾಡೋದಿಲ್ಲ, ಬರೀ ರಾಜು. ಸೊ ರಾಜ್ಯದಲ್ಲಿ ಯಾವುದೂ ಇಲ್ಲ, ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು. ಅವ್ರಿಗೇನು ಹೆಲ್ಪ್ ಮಾಡ್ತಿದ್ದಾರೆ ಮಹಿಳೆಯರಿಗೆ. ಸೊ ಚರ್ಚೆ ಆದ್ಮೇಲೆ ಅದ್ರ ಔಟ್ಕಮ್ ಬಂದ್ಮೇಲೆ ಅದಕ್ಕೆ ಗೊತ್ತಾಗೋದು. ಯಾಕಂದರೆ ಇನ್ನೂ ಏನತ್ತೆ ಅವ್ರಿಗೇನು ಸಬಲೀಕರಣ ಮಾಡಲಿಕ್ಕೆ ಚಿಂತನೆ ಗೊತ್ತಿಲ್ಲ ಅಲ್ಲ ಸರ್ಕಾರ, ಕೇಂದ್ರ ಸರ್ಕಾರ. ಅದೀಗಾಗಲೇ ಘೋಷಣೆ ಮಾಡಿದಾರಲ್ಲ. ಈಗಾಗಲೇ ಅವರು ಪ್ರಣಾಳಿಕೆಯಲ್ಲಿ ಇದೆ, ಗೆಜೆಟ್ನಲ್ಲಿ ಇದೆ, ಅದು ಆಲ್ರೆಡಿ ಇದೆ. ಅದು ಇಂಪ್ಲಿಮೆಂಟ್ ಆದಾಗ 33% ಅವ್ರಿಗೆ ದೊರೆತಿದ್ರು.